ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಜೋರಾಗಿ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಇದಕ್ಕೆ ಜೊತೆಯಾಗಿದ್ದರು. ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸ್ವಲ್ಪ ಅವರು ಗಲಾಟೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ, ಒಂದಷ್ಟು ಅಚ್ಚುಕಟ್ಟಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಹೇಳಿ ಆ ಭಾಗದ ಪೊಲೀಸರು ಅನುಮತಿ ಕೊಟ್ಟಿದ್ದದ್ದು ಹೌದು. ಆದರೆ ಈ ಉದ್ಯೋಗಾಕಾಂಕ್ಷಿಗಳಿದ್ರಲ್ಲ, ನಮಗೆ ರಿಕ್ರೂಟ್ಮೆಂಟೇ ನಡೀತಾ ಇಲ್ಲ, ನೇಮಕಾತಿ ನಡೀತಾ ಇಲ್ಲ, ನಮಗೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಕೇಳಿದಾಗ ಪೊಲೀಸರ ಕಡೆಯಿಂದ ಅದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ನೋಡ್ರಪ್ಪ, ಅವರು ಪ್ರತಿಭಟನೆ ಮಾಡಿದಾಗ ನೀವು ಬೇಕಾದ್ರೆ ಕೈ ಜೋಡಿಸಿಬಿಡಿ ಅವ್ರ ಜೊತೆಗೆ. ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾರಲ್ಲ, ಅದಕ್ಕೆ ಕೈ ಜೋಡಿಸಿ ನಿಮಗೆ ಪ್ರತ್ಯೇಕವಾಗಿ ನಾವು, ಕಾರಣ ಇದಕ್ಕೆ ಅಕೌಂಟೆಬಿಲಿಟಿ ಇರಲ್ಲ. ನಾಳೆ ದಿನ ಗಾಯ ಆಯಿತು, ಕಲ್ಲು ತೂರಾಟ ಆಯಿತು, ಯಾರಿಗೋ ಹೊಡೆದ್ರು, ಯಾರಿಗೋ ಏಟು ಬಿತ್ತು, ಕೈಕಾಲು ಮುರಿದು ಹೋಯಿತು, ಆಗ ನಮ್ಮ ತಲೆ ಮೇಲೆ ಬರುತ್ತೆ. ಸೆಕ್ಯೂರಿಟಿ ಯಾಕೆ ಕೊಡಲಿಲ್ಲ, ಕಾಲು ತುಳಿತವೇ ಆಯಿತು, ಆಗ ನಮ್ಮ ತಲೆ ಮೇಲೆ ಬರುತ್ತೆ ಅದು. ಸೊ ಹಾಗಾಗಿ ಬಿ ಜೆ ಪಿ ಪ್ರತಿಭಟನೆ ಶುರು ಮಾಡಿದಾಗ ನೀವು ಜೊತೆಯಾಗಿ ಸೇರಿದರೆ ನಮ್ಮ ತಕರಾರಿಲ್ಲ. ಬಟ್ ನೀವೇ ಪ್ರತಿಭಟನೆ ಸಪ್ರೇಟಾಗಿ ಮಾಡ್ತೀರಿ ಅಂತ ಬಂದಾಗ ಅದಕ್ಕೆ ಅನುಮತಿ ಕೊಡೋಕ್ಕಾಗಲ್ಲ. ಯಾಕಂದರೆ ಯಾರಾದರೂ ಬಾಧ್ಯಸ್ಥರು ಬೇಕಲ್ಲ, ಅದಕ್ಕೆ ಜವಾಬ್ದಾರಿ ತೊಗೊಳ್ಳೋರು ಬೇಕಲ್ಲ, ಯಾರೂ ಇರಲ್ಲ. ಅದಕ್ಕೆ ನಾವು ಅನುಮತಿ ಕೊಡೋದು, ಅಲ್ಲಿ ಕಾಲು ತುಳಿತಾ ಆಯಿತು, ಜನ ಸತ್ತು ಹೋಗ್ಬಿಟ್ಟು ಕೈಕಾಲು ಮುರಿತು ಅಂತ ಹೇಳಿದಾಗ ನಮ್ಮ ತಲೆಗೆ ಬರುತ್ತೆ ಅಂತ ಪ್ರತಿಭಟನೆಗೆ ಅವಕಾಶ ಕೊಟ್ಟಿರಲಿಲ್ಲ. ಬಿ ಜೆ ಪಿ ನಾಯಕರು ಕೂಡ ಒಂದು ಕಡೆ ಪ್ರತಿಭಟನೆಗೆ ಬರುವುದಕ್ಕೆ ಮುಂಚೆನೇ ಇವರೆಲ್ಲ ಸೇರ್ಕೊಂಡು ಏನು ಮಾಡಿಬಿಡ್ತಾರೆ, ಪ್ರತಿಭಟನೆ ಶುರು ಮಾಡಿಬಿಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಕಡೆ ನೆರೆದು ಬಿಡ್ತಾರಲ್ಲಿ, ಒಟ್ಟೊಟ್ಟಿಗೆ ಬಂದವರನ್ನೇ ಪ್ರತಿಭಟನೆ ಶುರು ಮಾಡಿಬಿಡ್ತಾರೆ. ಪೊಲೀಸರು ದೊಡ್ಡ ಮಟ್ಟದ ವಿರೋಧ ಮಾಡಿದರು. ಉದ್ಯೋಗಾಕಾಂಕ್ಷಿಗಳಿದ್ರಲ್ಲ, ನಿರುದ್ಯೋಗಿಗಳು, ಅವರ ಒಂದು ವಾದ ಏನು ಅಂತ ಹೇಳಿದ್ರೆ, 2.5 ವರ್ಷ ಆಯ್ತಲ್ರಿ ಈ ಸರ್ಕಾರಕ್ಕೆ, ಒಂದು ನೇಮಕಾತಿ ಮಾಡಿಲ್ಲ ಇವರು, ನೇಮಕಾತಿ ಮಾಡೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ. ಪ್ರತಿಭಟನೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳ ಈ ಪ್ರತಿಭಟನೆ ವೇಳೆಯಲ್ಲಿ ನೂಕಾಟ ತಳ್ಳಾಟ ಕೂಡ ಆಯಿತು, ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ನಡೆದಿದೆ. ಪೊಲೀಸರಿಗೂ ಒಂದಷ್ಟು ಪೆಟ್ಟು ಬಿದ್ದಿದೆ. ಇದರಲ್ಲಿ ನೀವು ನೋಡ್ತಾ ಇರಬಹುದು, ಒಬ್ಬರು ಪೊಲೀಸರನ್ನೇ ಕೆಡವಿಬಿಟ್ಟಿದ್ದಾನೆ, ಒಬ್ಬ ಚಾತುರ್ಯವೋ ಅಥವಾ ಬಲಪ್ರಯೋಗವೋ ಗೊತ್ತಿಲ್ಲ ಅದು. ಸೊ ಭದ್ರತೆಗೆ ನಿಯೋಜನೆ ಮಾಡಿದಂಥ ಪೊಲೀಸ್ ಸಿಬ್ಬಂದಿಗೂ ಗಾಯ ಆಗಿದೆ. ಅಂದರೆ ಬಿಗಿಯಾಗಿ ಅವ್ರು ಹಿಡ್ಕೊಳ್ಬೇಕಾದಾಗ ಉಗುರು ತರಚಿ ಏನಾದರೂ ತಾಕಿ ಅವರಿಗೆ ಗಾಯ ಆಗಿರಬಹುದಾಗುತ್ತೆ. ಅನುಮತಿ ಇಲ್ಲದೆ ಇದ್ದರೂ ಪ್ರತಿಭಟನೆ ಮಾಡಿದ್ದಾರೆ ಇವರು. ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಆಕಾಂಕ್ಷಿಗಳು, ಉದ್ಯೋಗಕ್ಕೆ ಆಸೆ ಇಟ್ಕೊಂಡಿರ್ತಾರಲ್ಲ ಅವರು ಅಥವಾ ವಿದ್ಯಾರ್ಥಿ ಸಂಘಟನೆಗಳು ಪರ್ಮಿಷನ್ ಕೇಳಿದ್ರು. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ಆದರೆ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಿದ್ರು ಪೊಲೀಸರು. ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ರು ವಿದ್ಯಾರ್ಥಿ ಸಂಘಟನೆ, ಆದರೆ ಪೊಲೀಸರೊಂದಿಗೆ ಚರ್ಚೆ ಮಾಡಿ ಅಂತ ಹೇಳಿ ಧಾರವಾಡ ಹೈಕೋರ್ಟ್ ಹೇಳಿತ್ತು. ಹಿಂದೆ ನಡೆದಿದ್ದ ಕೆಲ ಘಟನೆಗಳನ್ನು ಆಧರಿಸಿ ಅಭಿಪ್ರಾಯ ಹೊರಹಾಕಿತ್ತು ಹೈಕೋರ್ಟ್. ಮಾರ್ಚ್ 3ಕ್ಕೆ ವಿಚಾರಣೆಯನ್ನು ಕೂಡ ಮುಂದೂಡಿತ್ತು ಹೈಕೋರ್ಟ್. ನಿನ್ನೆ ರಾತ್ರಿ ಮತ್ತೆ ಅನುಮತಿಗೋಸ್ಕರವಾಗಿ ಅರ್ಜಿ ಹಾಕಿದ್ದು ಅಖಿಲ ಕರ್ನಾಟಕ ಈ ಒಂದು ವಿದ್ಯಾರ್ಥಿಗಳ ಸಂಘ. ಆದರೆ ಪ್ರತಿಭಟನೆಗೆ ಪೊಲೀಸರ ಅನುಮತಿ ಕೊಟ್ಟಿರಲಿಲ್ಲ. ಇವತ್ತು ಬಿ ಜೆ ಪಿ ಹೋರಾಟಕ್ಕೆ ಮಾತ್ರ ಪೊಲೀಸರ ಗ್ರೀನ್ ಸಿಗ್ನಲ್ ಇತ್ತು, ಆದರೆ ಅನುಮತಿ ಇಲ್ಲದೇ ಇದ್ದರು. ಯುವಕರು ಏನು ಮಾಡಿಬಿಡ್ತಾರೆ, ಬಿ ಜೆ ಪಿ ಅನುಮತಿ ನೆಪದಲ್ಲಿ ಇವರು ಜಾಯ್ನ್ ಆಗಿಬಿಡ್ತಾರೆ. ಉದ್ಯೋಗಾಕಾಂಕ್ಷಿಗಳು ಶ್ರೀನಗರ ವೃತ್ತದ ಬಳಿಯೇ ಯುವಕರನ್ನು ತಡೆದಿದ್ದರು ಪೊಲೀಸರು, ನೀವು ಹೋಗಬಾರ್ದಲ್ಲಿ ಅಂತ ಹೇಳಿ. ಇದರ ಮಧ್ಯೆ ಸಾಕಷ್ಟು ತಳ್ಳಾಟ ನೂಕಾಟ ಅಲ್ಲಿ ಆಗಿದೆ. ನಾವು ವಿಧಾನಸಭೆ ಒಳಗಡೆನೂ ಹೊಡಿಬೇಕು, ಆಚೆ ಕಡೆನೂ ಹೊಡಿಬೇಕು. ಆಗ ಮಾತ್ರ ಹೋರಾಟ ಸಕ್ಸಸ್ ಆಗುತ್ತೆ, ಎರಡು ಕಡೆ. ಅದಕ್ಕೆ ನಮ್ಮ ಕ್ರಾಂತಿ ಕುಮಾರ್ ಹೇಳಿದೀವಿ, ಪಾದಯಾತ್ರೆ ಶುರು ಮಾಡಿ. ಹಾಗೂ ವಿಧಾನಸಭೆ ಅಧಿವೇಶನ 6ನೇ ತಾರೀಕಿಂದ ನಡೆಯುತ್ತೆ, ಸುಮಾರು 3 ವಾರಗಳ ಕಾಲ ನಡೆಯುತ್ತೆ. ಇವತ್ತು ನಾವು ಕೇಳ್ತಾ ಇರುವಂತದ್ದು, ಇಲ್ಲಿ ಬಂದಿರುವಂತ ಜನನ್ನ ಫಿಲಪ್ ಮಾಡಿ ಇನ್ನೂ ಜಾಬು ಅಷ್ಟಿದೆ, 2,85,000 ಜಾಬ್ಗಳಿದೆ.
ನಿಮಿಷ